ತಾಲೂಕಿನ ಗಾವಡಗೆರೆ ಹೋಬಳಿಯ ಸುತ್ತಮುತ್ತ ಹಿರೇಕ್ಯಾತನಹಳ್ಳಿ, ಹರವೆ, ರಾಮೇನಹಳ್ಳಿ, ಮರೂರು, ಜಾಬಗೆರೆ, ಕಳ್ಳಿಕೊಪ್ಪಲು, ಗಾವಡಗೆರೆ ಸೇರಿದಂತೆ ಸೋಮವಾರ ಮಧ್ಯಾಹ್ನ 1 ಗಂಟೆಯಿಂದ ಸತತವಾಗಿ 4 ಗಂಟೆಯವರೆಗೆ ಸುರಿದ ಭಾರೀ ಮಳೆಗೆ ಸಾವಿರಾರು ಎಕರೆ ಬೆಳೆ ನಷ್ಟವಾಗಿದೆ. ಇನ್ನು ತಂಬಾಕು ಗಿಡಗಳು ಜಲಾವೃತಗೊಂಡಿವೆ. ಇನ್ನು ಈ ಬಾರಿ ತರಕಾರಿ ಬೆಳೆಗಳಿಗೆ ಉತ್ತಮ ಬೆಲೆ ಇದ್ದು ಇವುಗಳನ್ನು ಕೂಡ ರೈತರು ಕಾಪಾಡಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ. ಇನ್ನು ಸೋಮವಾರ ಸುರಿದ ಧಾರಾಕಾರ ಮಳೆಯಿಂದ ಮರೂರು ಗ್ರಾಮದ ಮಂಜುಳಾ ಎಂಬುವವರಿಗೆ ಸೇರಿದ ಮನೆ ಕುಸಿದಿದ್ದು ಪ್ರಾಣಾಪಾಯದಿಂದ ಮನೆ ಮಂದಿ ಪಾರಾಗಿದ್ದಾರೆ. ಇನ್ನು ಗಾವಡಗೆರೆ ಹೋಬಳಿಯಾದ್ಯಂತ ಜೊತೆಗೆ ಭಾರೀ ಮಳೆಗೆ ಹಿರೇಕ್ಯಾತನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮದ ಗರ್ಕಿಕೆರೆ, ಕುಂತಿಕೆರೆ, ಕೆಬ್ಬೆಕೆರೆ ಇವುಗಳು ಸೇರಿದಂತೆ ಹಲವು ಗ್ರಾಮಗಳಲ್ಲಿ ಕೆರೆ ನೀರು ಒಂದೇ ದಿನದ ಮಳೆಗೆ ಹಲವು ಕೆರೆಗಳು ಕೋಡಿ ಬಿದ್ದಿವೆ. ಒಟ್ನಲ್ಲಿ ವರುಣನ ಆರ್ಭಟಕ್ಕೆ ಹುಣಸೂರು ಅಕ್ಷರಶಃ ತತ್ತರಿಸಿ ಹೋಗಿವೆ. ಈ ವರ್ಷ ಮಂಕಿ ಆಗ್ಬಿಡ್ತದೆ ಅಲ್ಲಿ ಅಂದ್ರೆ ಪಾಪ ಇವ್ರು ಹೋಗ್ಬಿಡ್ತೀವಿ ನೋಡು. ಎಷ್ಟು ಮಳೆ ಮಾಮ ರೋಡ್ ಇದು ಅದನ್ನೇ ಹಾಕ್ತೀವಿ ನೀರೀಗ ಮುಗೀತು. ಅವ್ರು ಹೊರಗಡೆ ಹೋಯ್ತು ಬಿಡಿ ಅಲ್ಲಿ ಮಾಡ್ಕೊಡ್ತೀನಿ ರೀ. ಸದ್ಯ ಅವ್ರ